ತುಲಾ ರಾಶಿಗೆ ಯಾವ ಬಣ್ಣ ಅಧಿಪತಿ ಚೆನ್ನಾಗಿರುತ್ತೆ, ಆ ಬಣ್ಣಕ್ಕೆ ಅಧಿಪತಿ ಯಾರು ಅನ್ನೋದು ನೋಡೋಣ. ಸೊ ತುಲಾ ರಾಶಿಗೆ ಅಧಿಪತಿ ವೃಷಭಕ್ಕೆ ಹೇಳ್ದೆ ಶುಕ್ರ ಅಧಿಪತಿ ಅಂತ, ಅದೇ ರೀತಿ ತುಲಾ ರಾಶಿಗೂ ಕೂಡ ಶುಕ್ರ ಅಧಿಪತಿ ಆಗಿರೋದ್ರಿಂದ ನೋಡಿ ಲಕ್ಷ್ಮೀ ತತ್ವ ಅಂತ ಹೇಳ್ತೀವಿ. ಆ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಒಂದು ಬಣ್ಣವನ್ನ ನಾವು ಯೂಸ್ ಮಾಡೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಕೃಪೆಯನ್ನ ನಾವು ಪಡಿಬಹುದು, ಆಶೀರ್ವಾದವನ್ನು ಪಡಿಬಹುದು. ಹಾಗೆ ತುಲಾ ರಾಶಿಯವರು ಶುಕ್ರನ ಬಣ್ಣವನ್ನ ಹೋಲೋದ್ರಿಂದ ಅವ್ರಿಗೆ ಬಿಳಿ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ವೈಟ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಬನ್ನಿ, ಯಾಕಂದ್ರೆ ಲಕ್ಷ್ಮಿಗೆ ಬಿಳಿ ಅಂದ್ರೆ ಬಹಳ ಪ್ರಿಯವಾದ ವಸ್ತು. ಅದಕ್ಕೆ ನಾವು ಯಾವಾಗ್ಲೂ ಬಿಳಿ ಸಂಬಂಧಪಟ್ಟಂತೆ ಹೆಚ್ಚು ಪೀಸ್ಫುಲ್ ಮೈಂಡ್ ಅಂತ ಹೇಳ್ತೀವಲ್ಲ, ಸೊ ಅದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಬಿಳಿ ಬಣ್ಣದ ಮಿಶ್ರಣದ ಬಣ್ಣವನ್ನು ಹೆಚ್ಚು ಫಾಲೋ ಮಾಡಿ. ನಿಮಗೆ ಬ್ಲೂ ಮತ್ತೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾವಾಗ ಬ್ಲೂ ಹೆಚ್ಚು ಯೂಸ್ ಮಾಡ್ತಿರೋ ನಿಮ್ಮಲ್ಲಿ ಶುಕ್ರನ ತತ್ವ ತಗೊಂಡಂಗಾಗತ್ತೆ. ಅದನ್ನು ಕೂಡ ಡಾರ್ಕ್ ಅಥವಾ ಲೈಟ್ ಬ್ಲೂ ಯಾವ್ದಾದ್ರು ಓಕೆ. ಪಿಂಕ್ ಕೂಡ ತುಂಬಾ ಚೆನ್ನಾಗುತ್ತೆ. ಬೇಬಿ ಪಿಂಕ್ ಅಂತ ಏನ್ ಕರಿತೀವೋ ಲೈಟ್ ಬೇಬಿ ಪಿಂಕ್ ನಿಮ್ಮನ್ನ ಪಾಸಿಟಿವಿಟಿ ತಂದ್ಕೊಡುತ್ತೆ. ಇದ್ರ ಜೊತೆ ಗ್ರೀನ್ ಕೂಡ ತುಂಬಾ ಚೆನ್ನಾಗತ್ತೆ. ಈ ಗ್ರೀನ್ ಅನ್ನ ಫಾಲೋ ಮಾಡೋದ್ರಿಂದನೂ ಕೂಡ ನೀವು ಬುಧನ ತತ್ವನ, ಈಗ ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ವಿಷ್ಣು ಇರ್ತಾನೆ, ಎಲ್ಲಿ ವಿಷ್ಣು ಇರ್ತಾರೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಆ ರೀತಿ ನೀವು ನಂಬರ್ ಗಳನ್ನ ಫಾಲೋ ಮಾಡೋದ್ರಿಂದ ನೋಡಿ ಬ್ಲೂ ಆಕಾರದಲ್ಲಿ ಯಾರಿರೋದು ವಿಷ್ಣು ತಾನೆ. ವಿಷ್ಣುವಿನ ಬಣ್ಣ ಯಾವ ಕಲರ್ ಇದೆ, ಬ್ಲೂ ತಾನೆ. ಕೃಷ್ಣನ್ ಮೈ ಬಣ್ಣ ನೋಡಿದೀವಲ್ಲ ನಾವು, ಅದೇ ರೀತಿ ಬ್ಲೂ ಮಿಶ್ರಿತ ಬಣ್ಣವನ್ನ ನೀವು ಧರಿಸೋದ್ರಿಂದ ಸಾಕ್ಷಾತ್ ಲಕ್ಷ್ಮಿಗೆ ವಿಷ್ಣುವಿನ ಕಲರ್ನ ನೀವು ಕೊಟ್ಟಂಗಾಗತ್ತೆ. ಈ ತತ್ವವನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಎರಡೂ ಕೃಪೆನೂ ಸಿಕ್ತಂಗಾಗತ್ತೆ. ಒಂದು ಲಕ್ಷ್ಮಿ ಆಶೀರ್ವಾದ, ಇನ್ನೊಂದು ವಿಷ್ಣುವಿನ ಆಶೀರ್ವಾದ. ಹಾಗಾಗಿ ಬ್ಲೂನ ಹೆಚ್ಚು ಫಾಲೋ ಮಾಡ್ತಾ ಬನ್ನಿ. ಅದರಲ್ಲಿ ಪಿಕಾಕ್ ಬ್ಲೂ ಅಥವಾ ಸ್ಕೈ ಬ್ಲೂ ಯಾವ್ದಾದ್ರು ಓಕೆ ಆಗುತ್ತೆ. ಸೊ ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಇನ್ನೊಂದು ಏನಾರ ನಾವು ಕಾಂಬಿನೇಷನ್ ತಗೊಳ್ಬೇಕಪ್ಪ, ನಂಗೆ ಏನಾದ್ರು ಒಳ್ಳೇದಾಗತ್ತೆ, ಆ ಒಂದು ಮಿಶ್ರಿತ ಬಣ್ಣವನ್ನ ನಾನು ಯೂಸ್ ಮಾಡೋದ್ರಿಂದ ನಂಗೆ ಏನಾರ ಯೂಸ್ ಆಗತ್ತೆ ಅಂತ ಅಂದ್ರೆ ಬುಧನಿಗೆ ಸಂಬಂಧಪಟ್ಟಂತೆ ಶುಕ್ರ ಮತ್ತೆ ಚಂದ್ರನ್ಗೆ ಸಂಬಂಧಪಟ್ಟಂತಹ ಒಂದು ಬಿಳಿ ಮತ್ತೆ ಬ್ಲೂ ಬಣ್ಣವನ್ನು ಧರಿಸೋದ್ರಿಂದನೂ ಕೂಡ, ಹಾಗೆ ಗ್ರೀನು ಮತ್ತೆ ವೈಟ್ ಬಣ್ಣವನ್ನು ಧರಿಸೋದ್ರಿಂದ ಮಾಲವ್ಯ ಯೋಗ ಅಂತ ಏನ್ ಕರಿತೀವಿ, ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಆಗ್ತಾ ಹೋಗುತ್ತೆ. ಒಳ್ಳೆ ರಿಸಲ್ಟ್ ಕೂಡ ಕೊಡ್ತಾ ಹೋಗುತ್ತೆ. ಇನ್ನು ಬಣ್ಣ ಕಲರ್ಸ್ ಅಂತ ಬಂದಾಗ ಹೇಳಾಯ್ತು. ಇನ್ನ ಸಂಖ್ಯೆ ಅಂತ ಬಂದಾಗ ಇದು ತುಂಬಾ ಚೆನ್ನಾಗಿ ಆಗ್ಬಾರ್ದು. 5, 14, 23, 2, 20, 29 ಹಾಗೆ ಅವ್ರದೇ ಸಂಖ್ಯೆ ಆದಂತಹ 6, 15, 24 ತುಂಬಾ ಚೆನ್ನಾಗತ್ತೆ. 9, 18, 27 ಕೂಡ ಇವರಿಗೆ ಒಳ್ಳೆ ವರ್ಕ್ ಮಾಡುತ್ತೆ. ಇವರು ಕೂಡ ಬ್ಲಾಕ್ ಬಣ್ಣನ ಯೂಸ್ ಮಾಡ್ಬೋದು, ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. 7, 7 ಮತ್ತೆ 26ನೇ ತಾರೀಕು ಹಾಗೆ 8ನೇ ತಾರೀಕು ಒಳ್ಳೆ ಕೂಡ ಇವರಿಗೆ ಅಂದ್ರೆ ಆ ಸಂಖ್ಯೆ ಇವರು ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡುತ್ತೆ. ಸೊ ಪ್ಲಸ್ ಇನ್ನೊಂದೇನು ಅಂತ ಅಂದ್ರೆ ಇವ್ರು ಯಾವಾಗ್ಲೂ ಬ್ಲಾಕ್ ಬಣ್ಣನ ಯೂಸ್ ಮಾಡೋದ್ರಿಂದನೂ ಕೂಡ ಒಳ್ಳೆ ರಿಸಲ್ಟ್ ತಗೊಳ್ಳಿ. ಯಾಕಂದ್ರೆ ತುಲಾ ರಾಶಿಯವರಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಶನೇಶ್ವರನ್ ಕಂಡ್ರೆ ಬಹಳ ಇಷ್ಟ ಲಕ್ಷ್ಮಿಗೆ. ಹಂಗಾಗಿ ಅವಳು ಶನೇಶ್ವರನ ಲಕ್ಷ್ಮಿ ಯಾವಾಗ್ಲೂ ಶನೇಶ್ವರನ್ ಜೊತೆ ಕುತ್ಕೊಂಡ್ಬಿಡ್ತಾಳೆ ಪಶ್ಚಿಮಕ್ಕೆ ಹೋಗಿ. ಹಂಗಾಗಿ ಬ್ಲಾಕ್ ಬಣ್ಣನ ಇವ್ರು ಸಂಜೆ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನೋಡ್ಬೋದು.